ಓಂ ಶಾಂತಿ. ಒಂದು ರಾಷ್ಟ್ರ ನಿರ್ಮಾಣ ಮಾಡುವ ಆಧಾರ ಶಿಲೆಯೇ ಅಧ್ಯಾತ್ಮ ಶಕ್ತಿ. ಆರೋಗ್ಯಕರ ಜೀವನ ಪದ್ಧತಿಗಾಗಿ ಕೇವಲ ವೈದ್ಯಕೀಯ ರಂಗ ಮತ್ತು ವಿಜ್ಞಾನದ ರಂಗ ಅವರಷ್ಟೇ ಪರಿಶ್ರಮ ಪಟ್ಟರೆ ಸಾಲದು. ಮನುಷ್ಯನ ಸರ್ವತೋಮುಖವಾಗಿರುವಂತಹ ಆರೋಗ್ಯಕರ ಜೀವನ ಪದ್ಧತಿಗೆ ಬೇಕಾಗಿದೆ ಮನಃಶಾಂತಿ ಮತ್ತು ಒತ್ತಡ ಮುಕ್ತ ಜೀವನ. ಯಾಕೆಂದರೆ ಇವತ್ತು ಬಾಹ್ಯ ಕಾಯಿಲೆಗಳು ರೋಗಗಳಿಗಿಂತಲೂ ಸಹ ಆಂತರಿಕ ರೋಗಗಳು ಮನಸ್ಸಿನ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ದುಃಖ, ಈರ್ಷೆ, ದ್ವೇಷ, ಮಾನಸಿಕ ಅಸ್ಥಿರತೆ, ಟೆನ್ಷನ್, ಭಯ, ಆವೇಶ ಇವೆಲ್ಲ ಕೆಲವೊಂದು ಮನಸ್ಸಿನ ದ್ವಂದ್ವಗಳು ಹೆಚ್ಚಾಗ್ತಾ ಇದೆ. ಹಾಗಾದರೆ ಇದಕ್ಕಾಗಿ ಬೇಕಾಗಿದೆ ಇವಾಗ ಆಧ್ಯಾತ್ಮಿಕ ಚಿಕಿತ್ಸೆ. ಇವತ್ತು ನಾವು ಜಗತ್ತಿನಲ್ಲಿ ಎಷ್ಟೋ ಅನೇಕ ಅದ್ಭುತಗಳನ್ನು ನೋಡ್ತಾ ಇದ್ದೇವೆ. ಇವತ್ತಿನ ವಿಜ್ಞಾನ ಮೀನ್ಸ್ ವಾಟ್? ಪ್ರಕೃತಿಯ ಸೂಕ್ತವಾದಂಥ ಶಕ್ತಿಯೇ ವಿಜ್ಞಾನ. ಪ್ರಕೃತಿಯಲ್ಲಿದ್ದಂತಹ ಸೂಕ್ತ ಶಕ್ತಿಯನ್ನು ಬಳಸ್ಕೊಂಡು ಇವತ್ತು ಮನುಷ್ಯ ಇಷ್ಟೆಲ್ಲ ವೈಜ್ಞಾನಿಕವಾದಂತಹ ಸಾಧನಗಳನ್ನು ತಯಾರು ಮಾಡ್ತಾ ಇದ್ದಾನೆ, ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾನೆ, ಎಷ್ಟೋ ಅನೇಕ ಸಂಶೋಧನೆಗಳು ಆಗ್ತಾ ಇವೆ. ಆದರೆ ದೃಶ್ಯ ವಿಜ್ಞಾನ ಎಷ್ಟು ಸತ್ಯ ಇದೆನೋ, ಇನ್ನೊಂದು ಕಡೆ ಅದೃಶ್ಯ ವಿಜ್ಞಾನವೂ ಅಷ್ಟೇ ಸತ್ಯ ಇದೆ. ಇವತ್ತು ದೃಶ್ಯ ವಿಜ್ಞಾನದಲ್ಲಿ ಎಷ್ಟು ಅದ್ಭುತಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ದೃಶ್ಯ ವಿಜ್ಞಾನ ಮೀನ್ಸ್ ಸೈನ್ಸ್, ಅದೃಶ್ಯ ವಿಜ್ಞಾನ ಮೀನ್ಸ್ ಸ್ಪಿರಿಚುವಾಲಿಟಿ. ಬಿಕಾಸ್ ಸ್ಪಿರಿಚುವಾಲಿಟಿ ಇಟ್ ಸೆಲ್ಫ್ ಈಸ್ ಅ ಸೈನ್ಸ್. ಅದೃಶ್ಯ ವಿಜ್ಞಾನದಲ್ಲಿಯೂ ಸಹ ಅಷ್ಟೇ ಅದ್ಭುತಗಳು ನಡೀತಾ ಇದ್ದಾವೆ. ದಟ್ ಈಸ್ ಸ್ಪಿರಿಚುವಾಲಿಟಿ. ಅದೃಶ್ಯ ವಿಜ್ಞಾನದಲ್ಲಿ ಸಹ ಅಷ್ಟೇ ಅದ್ಭುತಗಳು ನಡೀತಾ ಇವೆ. ಸ್ಪಿರಿಚುವಲ್ ಥಾಟ್ಸ್ ಅಥವಾ ಸ್ಪಿರಿಚುವಲ್ ನಾಲೆಜನ್ನು ನಾವು ಕೇಳ್ತಾ ಹೋದಂತೆ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಸ್ಪಿರಿಚುವಲ್ ಥಾಟ್ಸ್ ಅಂದ್ರೆ ಮನಸ್ಸಿಗೆ ಪೌಷ್ಟಿಕ ಆಹಾರ. ಯಾವಾಗ ಆಧ್ಯಾತ್ಮಿಕ ಸತ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವೋ ಆವಾಗ ನಮ್ಮ ಮನಸ್ಸಿನ ಸ್ಥಿತಿ ನೋ ಫೀಲಿಂಗ್ಸ್, ನೋ ಡಿಸ್ಟರ್ಬೆನ್ಸ್. ದಟ್ ಈಸ್ ದ ಪವರ್ ಆಫ್ ಸ್ಪಿರಿಚುವಾಲಿಟಿ. ಈ ಸ್ಪಿರಿಚುವಲ್ ನಾಲೆಜನ್ನು, ಆಧ್ಯಾತ್ಮಿಕ ಶಿಕ್ಷಣವನ್ನು ನಾವು ಕೇಳ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ನಾವು ಕಾಣ್ಬೋದು. ಈಗ ಚೇಂಜ್ ಅಂತನ್ನುವಾಗ ಸೊ ಮೆನಿ ಟೈಪ್ಸ್ ಇದೆ ಚೇಂಜಸ್ನಲ್ಲಿ. ಕೆಲವರು ಮೆಂಟಲ್ ಲೆವೆಲ್ ಚೇಂಜ್ ಆಗ್ತಾರೆ, ಮಾನಸಿಕವಾಗಿ ತಮ್ಮ ಮನಸ್ಸಿನ ವಿಚಾರಗಳಲ್ಲಿ ಪರಿವರ್ತನೆ, ಬಟ್ ದಟ್ ಈಸ್ ನಾಟ್ ಪರ್ಮನೆಂಟ್ ಚೇಂಜ್. ಇನ್ನೊಂದು ಪ್ರಕಾರದವ್ರು ಹೇಗೆ ಅಂದರೆ ಮೆಂಟಲ್ ಲೆವೆಲ್ ಚೇಂಜ್ ಜೊತೆಗೆ ಬಿಹೇವಿಯರ್ ಲೆವೆಲು ಸಹ ಚೇಂಜ್ ಆಗ್ತದೆ, ವರ್ತನೆಯಲ್ಲಿ ಪರಿವರ್ತನೆ ಕಾಣ್ತದೆ. ಬಟ್ ಅದು ಸಹ ಪರ್ಮನೆಂಟ್ ಚೇಂಜ್ ಅಲ್ಲ. ಏನೋ ಒಂದು 4-5 ಡೇಸ್ ಚೇಂಜಸ್ ಕಾಣಿಸ್ತದೆ, ಮತ್ತು ಆ್ಯಸ್ ಇಟ್ ಈಸ್ ಸೇಮ್ ನೇಚರ್, ಸೇಮ್ ಅವರ ಒಂದು ದಿನಚರಿಯಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಆಗಬೇಕು ಹಾಗೆಯೇ ಮತ್ತೆ ಅವ್ರ ಲೈಫ್ ಸ್ಟೈಲ್ ಇರ್ತದೆ. ಮೂರನೇ ಪ್ರಕಾರದವ್ರು ಎಮೋಷ್ನಲ್ ಚೇಂಜ್, ಭಾವುಕರಾಗಿ ಭಾವನಾತ್ಮಕವಾಗಿ ಚೇಂಜ್ ಆಗ್ತಾರೆ. ಬಟ್ ಅದು ಸಹ ಪರ್ಮನೆಂಟ್ ಚೇಂಜ್ ಅಲ್ಲ. ದಿಸ್ ಆಲ್ ಆರ್ ಟೆಂಪ್ರರಿ ಚೇಂಜಸ್. ವಿಚ್ ಒನ್ ಈಸ್ ಪರ್ಮನೆಂಟ್ ಚೇಂಜ್? ಸ್ಪಿರಿಚುವಲ್ ಪವರ್ ಎಷ್ಟು ವಂಡರ್ಫುಲ್ ಇದೆ ಅಂದರೆ, ಸ್ಪಿರಿಚುವಲ್ ನಾಲೆಜನ್ನು ನಾವು ಇಂಬೈಬ್ ಮಾಡ್ತಾ ಹೋದಾಗ, ಸ್ಪಿರಿಚುವಾಲಿಟಿಯನ್ನು ನಮ್ಮ ಜೀವನದಲ್ಲಿ ಶುಡ್ ಬಿ ಪಾರ್ಟ್ ಆಫ್ ಲೈಫ್ ಅಪ್ಲೈ ಮಾಡ್ಕೊಳ್ತಾ ಹೋದಂತೆ ನಮಗೆ ಪರ್ಮನೆಂಟ್ ಚೇಂಜ್ ಗೊತ್ತಾಗೋದು ಯಾವುದಂದರೆ ಕಾನ್ಷಿಯಸ್ ಲೆವೆಲ್ ಚೇಂಜ್. ನಮ್ಮ ಸಂಸ್ಕಾರದಲ್ಲಿ ಪರಿವರ್ತನೆ ನಾವು ಕಾಣ್ಬೋದು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಳಗಿನಿಂದ ಇಂಟರ್ನಲ್ಲಿ ಅವನು ಒಳ್ಳೆಯದನ್ನೇ ಬಯಸ್ತಾನೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಮ್ಮೆ ಒಬ್ಬ ದೊಡ್ಡ ದರೋಡೆಕೋರ, ಅವನೆಲ್ಲ ಆ ಕಳ್ಳರಿಗೇ ಗ್ರೂಪ್ ಲೀಡರ್ ಅವನು. ಸೊ ಅವನು ಎಲ್ಲ ಒಂದು 100 ಜನ ಇರ್ತಾರೆ, ಎಲ್ಲರಿಗೂ ಸಹ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಅವನು ಕೊಡೋದ ಟ್ರೈನಿಂಗ್ ಯಾವುದಂದರೆ ಯಾರ ಜೊತೆಗೆ ಹೇಗೆ ಸಂಪತ್ತನ್ನು ದೋಚ್ಕೋಬೇಕು, ಮೋಸ ಹೆಂಗೆ ಮಾಡಬೇಕು, ವಂಚನೆ ಹೆಂಗೆ ಮಾಡಬೇಕು, ಹೇಗೆ ಹಣವನ್ನು ಗಪ್ಪಳಿಸಬೇಕು, ಎಲ್ಲ ನೆಗೆಟಿವ್ ಆಗಿ ಕೆಟ್ಟ ಕೃತ್ಯವನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡುವಂತೆ ಅವನು ಟ್ರೈನಿಂಗ್ ಕೊಡ್ತಾ ಇರ್ತಾನೆ, ತರಬೇತಿಯನ್ನು. ಸೊ ಎಲ್ಲರಿಗೂ ತರಬೇತಿ ಆಯಿತು. ಸೊ ಅದು ಒಳ್ಳೆ ಮಾರ್ಗಕ್ಕೆ ಹೋಗುವಂಥ ತರಬೇತಿ ಅಲ್ಲ, ಕೆಟ್ಟ ಮಾರ್ಗಕ್ಕೆ ಹೋಗುವಂಥ ತರಬೇತಿಯನ್ನು ಕೊಡ್ತಾನೆ. ಲಾಸ್ಟಿಗೆ ಎಲ್ಲರನ್ನ ಕರೆಸಿ ಒಂದು ಮಾತನ್ನು ಹೇಳ್ತಾನೆ, ನೋಡ್ರಿ, ನೀವು ಯಾರಿಗಾರು ಮೋಸ ಮಾಡಿ
ಯಾರ ಸಂಪತ್ತನ್ನಾದರೂ ದೋಚ್ಕೊಂಡು ಬನ್ನಿರಿ, ಅಥವಾ ಅವರಿಗೆ ಹಿಂಸೆ ಮಾಡಿರಿ, ದುಃಖ ಕೊಡ್ರಿ, ಕಷ್ಟ ಕೊಡ್ರಿ, ನೀವೇನು ಕೆಟ್ಟ ಕೆಲಸ ಮಾಡ್ಬೋದು, ಆದರೆ ನನ್ನ ಮುಂದೆ ಮಾತ್ರ ಪ್ರಾಮಾಣಿಕವಾಗಿರಬೇಕು. ಸತ್ಯವಾಗಿ ಎಲ್ಲವನ್ನು ನನಗೆ ಒಪ್ಪಿಸಬೇಕು, ನಿಷ್ಠೆಯಿಂದಿರಬೇಕು, ಕರೆಕ್ಟಾಗಿರಬೇಕು, ಯಾವುದೇ ಕಪಟ ಮೋಸ ನನ್ನ ಮುಂದೆ ನಡೆಯಂಗಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಈ ವ್ಯಕ್ತಿ ಕೆಟ್ಟದ್ದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ರೂ ಸಹ ತಾನು ಅವರಿಂದ ಒಳಗಿನಿಂದ ಬಯಸೋದು ಮಾತ್ರ ಒಳ್ಳೆಯದನ್ನೇ ಬಯಸ್ತದನಲ್ಲ, ಒಳ್ಳೆ ವ್ಯಾಲ್ಯೂಸನ್ನೇ ಬಯಸ್ತದಾನೆ. ನೀವು ಸತ್ಯವಂತರಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ನಿಷ್ಠೆಯಿಂದಿರಬೇಕು, ಇವೆಲ್ಲ ಗುಡ್ ವ್ಯಾಲ್ಯೂಸ್. ಹಾಗಾದರೆ ವಿಚಾರ ಮಾಡಿ, ಪ್ರತಿಯೊಬ್ಬರ ಅಂತರಂಗದಲ್ಲಿ ಸಹ ಆ ಗುಡ್ ವ್ಯಾಲ್ಯೂಸ್ ಇದೆ ಅಲ್ವಾ? ಇಂಟರ್ನಲ್ಲಿ ನಾವು ನೋಡ್ತಾ ಹೋದಾಗ ಸಮ್ಟೈಮ್ಸ್ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡಿರ್ತಾನೆ, ಅವನು ಯಾರಿಗೂ ಗೊತ್ತಿಲ್ಲದ ಹಾಗೆ ತಪ್ಪು ಮಾಡಿದ್ದಾನೆ, ಯಾರೂ ನೋಡಿಲ್ಲ, ಬಟ್ ಒಂದು ಇನ್ನರ್ ವಾಯ್ಸ್ ಕೇಳಿಸ್ತಾ ಇರ್ತದೆ ಅವನಿಗೆ, ನೀನು ತಪ್ಪು ಮಾಡಿದ್ದೀಯ. ಬಟ್ ವಿ ಆರ್ ಇಗ್ನೋರಿಂಗ್ ದಟ್ ವಾಯ್ಸ್. ನಾವು ಸೆಲ್ಫನ್ನು ನೋಡ್ಕೊಳ್ತಾ ಇಲ್ಲ. ದ ವಾಯ್ಸ್ ಆಫ್ ದಿ ಅದರ್ಸ್, ವಾಯ್ಸ್ ಆಫ್ ದಿ ವರ್ಲ್ಡ್ ವಿ ಆರ್ ಹಿಯರಿಂಗ್, ಬಟ್ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಮೈ ಇನ್ನರ್ ವಾಯ್ಸ್. ಸೊ ಸ್ಪಿರಿಚುವಾಲಿಟಿ ಇಟ್ ಈಸ್ ಕನೆಕ್ಟೆಡ್ ಟು ಸೆಲ್ಫ್. ಯಾವಾಗ ನಾವು ಸೆಲ್ಫ್ ಕಡೆ ಅಟೆನ್ಷನ್ ಕೊಡ್ತೀವೋ ನಮ್ಮ ಇನ್ನರ್ ವಾಯ್ಸನ್ನು ಕೇಳುವಂಥ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಇನ್ನರ್ ವಾಯ್ಸನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿದಾಗ ನನ್ನ ಸೆಲ್ಫಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಡೀಪ್ ಕಾನ್ಷಿಯಸ್ ಸ್ಟೇಜ್ ಬಂದಾಗ ಕಾನ್ಷಿಯಸ್ ಲೆವೆಲ್ ಚೇಂಜ್ ನಮ್ಮಲ್ಲಿ ಖಂಡಿತ ಬರ್ತದೆ. ಅದೇ ಸಂಸ್ಕಾರ ಪರಿವರ್ತನೆ. ಎಷ್ಟೋ ಕೆಲವೊಂದು ಸಂಸ್ಕಾರ ಮೀನ್ಸ್ ಹ್ಯಾಬಿಟ್, ಸ್ವಭಾವ ಇರ್ಬೋದು, ನೇಚರ್. ಕೆಲವರು ಹೇಳ್ತಾರೆ ಟೆನ್ಷನ್ ಮಾಡ್ಕೊಳ್ಳೋದೇ ನಮ್ಮ ನೇಚರ್, ಸಿಟ್ಟು ಮಾಡೋದು ನಮ್ಮ ನೇಚರ್, ಅಳುವುದು ನಮ್ಮ ನೇಚರ್, ಬೇಜಾರು ಮಾಡ್ಕೊಳ್ಳೋದು ನಮ್ಮ ನೇಚರ್, ಮೂಡ್ ಆಫ್ ಅದು ನಮ್ಮ ನೇಚರ್. ಸೊ ವಿ ಹ್ಯಾವ್ ಆಕ್ಸೆಪ್ಟೆಡ್. ಯಾವುದು ಬೇಡವಾಗಿದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಯಾರು ಅದನ್ನು ಇಟ್ಕೊಳ್ತಾರೆ ಅವರೇ ಒದ್ದಾಡ್ತಾರೆ. ಸೊ ವಾಟ್ ಸ್ಪಿರಿಚುವಾಲಿಟಿ ಸೇಸ್, ಅಧ್ಯಾತ್ಮ ಶಕ್ತಿ, ಅಧ್ಯಾತ್ಮ ಜ್ಞಾನ ಎಷ್ಟು ನಮ್ಮ ಜೀವನದಲ್ಲಿ ನಾವು ಅದನ್ನು ಧಾರಣೆ ಮಾಡ್ಕೊಳ್ತಾ ಹೋಗ್ತೀವೋ ನಮ್ಮ ಸೆಲ್ಫಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಶುರುವಾಗ್ತದೆ. ಸೆಲ್ಫ್ ಚೇಂಜಸ್ ಅಂದರೆ ಕಾನ್ಷಿಯಸ್ ಲೆವೆಲ್ ಚೇಂಜ್. ನಮ್ಮ ಸಂಸ್ಕಾರ, ದ ಡೀಪ್ ರೂಟ್ ಕಾಸ್ ಏನಿದೆಯಲ್ಲ ಅದು ನಾವು ತೆಗಿಬೋದು. ಈ ಕೆಲವೊಮ್ಮೆ ರೈತ ಕೆಲಸ ಮಾಡಬೇಕಾದ್ರೆ ಹೊಲದಲ್ಲಿ ಅವನು ಬೆಳೆನ ಬೆಳೆಸಬೇಕಾದ್ರೆ ಒಂದು ಅಟೆನ್ಷನ್ ಕೊಡಬೇಕು. ಏನಂದರೆ ಕಳೆ ಬೆಳಿಬಾರ್ದು. ಕಳೆ ಬೆಳೀತು ಅಂದರೆ ಜಾಸ್ತಿ ಜಾಗ ಅದೇ ತೊಗೊಂಡ್ಬಿಡ್ತದೆ, ಫಲವತ್ತಾದಂತಹ ಬೆಳೆ ಸಿಗಂಗಿಲ್ಲ. ಸೊ ರೈತನ ಕೆಲಸ ಏನಂದರೆ ಒಂದೊಂದೇ ಕಳೆಯನ್ನು ತೆಗಿತಾ ಹೋಗ್ತಾನೆ. ಸೊ ಹಾಗೆ ನಾವು ನೋಡ್ಕೊಳ್ತಾ ಇರಬೇಕು. ಸೊ ನೋಡಿಕೊಳ್ಳೋದಂತಂದರೆ ನಮಗೆ ನೋಡ್ಕೊಳ್ಳಿಕ್ಕೆ ಒಂದು ಮಿರರ್ ಬೇಕು. ಸೊ ಸ್ಪಿರಿಚುವಾಲಿಟಿ ನಮಗೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಆಧ್ಯಾತ್ಮ ಶಕ್ತಿ ಇದು ಬಹಳ ಅದ್ಭುತವಾದಂಥ ಶಕ್ತಿ, ಅಭೌತಿಕವಾದಂಥ ಶಕ್ತಿ. ಎಷ್ಟೋ ವಂಡರ್ಸ್ ಇದರಲ್ಲಿ ನಾವು ಕಾಣ್ಬೋದು, ಭಾಳಷ್ಟು ಅದ್ಭುತಗಳನ್ನು ಸಾಧನೆ ಮಾಡ್ಬೋದು ಅನುಭವದ ಅಧ್ಯಯನಕ್ಕೆ ತೊಡಗಿದಾಗ ಮಾತ್ರ. ಸೊ ಒಂದೇ ವಿಚಾರ ಹೇಳೋದಾದರೆ, ವಾಟ್ ಈಸ್ ಅಧ್ಯಾತ್ಮ, ಸ್ಪಿರಿಚುವಾಲಿಟಿ ಅಂದರೆ ಏನು? ಸಿಂಪಲ್ ಇದೆ, ಇದಕ್ಕೇನು ಭಾಳಷ್ಟು ಡೆಫಿನೇಷನ್ ಇದೆ ಅಂತಲ್ಲ. ಆತ್ಮ ಪ್ಲಸ್ ಅಧ್ಯಯನ ಈಸ್ ಈಕ್ವಲ್ ಟು ಅಧ್ಯಾತ್ಮ. ನನ್ನ ಸ್ವಯಂವನ್ನು ಅವಲೋಕನ ಮಾಡ್ಕೊಳ್ಳೋದು, ನನ್ನ ಬಗ್ಗೆ ನಾನು ಸ್ವಯಂ ಚಿಂತನೆ ಮಾಡೋದು, ಅದೇ ಸ್ಪಿರಿಚುವಾಲಿಟಿ. ಸ್ಪಿರಿಟ್ ಪ್ಲಸ್ ಎಜುಕೇಷನ್ ಈಸ್ ಈಕ್ವಲ್ ಟು ಸ್ಪಿರಿಚುವಲ್ ಎಜುಕೇಷನ್. ಇವತ್ತು ನಾವು ಅನೇಕ ಸತ್ಯ ವಿಚಾರವನ್ನು ತಿಳ್ಕೊಳ್ತಾ ಇದ್ದೇವೆ ಜಗತ್ತಿನ ಬಗ್ಗೆ. ನನ್ನ ಒಳಗಡೆ ಒಂದು ಸತ್ಯವಾದಂಥ ಶಕ್ತಿ ಇದೆ, ಅದನ್ನು ಸಹ ನಾವು ತಿಳ್ಕೊಳ್ಬೇಕಲ್ಲ. ವಿಚಾರ ಮಾಡಿ, ಇಷ್ಟು ದೊಡ್ಡ ದೇಹ, ಕರ್ಮ ಮಾಡಬೇಕಾದ್ರೆ ಕರ್ಮ ಸಾಧನವೇ ಈ ಶರೀರ. ಸೊ ಈ ದೇಹದ ಮೂಲಕ ನಾವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ತೇವೆ. ಆ ಕಣ್ಣಿಂದ ನೋಡುವಂಥ ಶಕ್ತಿ ಯಾವುದು, ಬಾಯಿಂದ ಮಾತನಾಡುವಂಥ ಶಕ್ತಿ ಯಾವುದು, ಕೇಳುವಂಥ ಶಕ್ತಿ ಯಾವುದು, ವಿಚಾರ ಶಕ್ತಿ ಯಾವುದು, ಥಿಂಕಿಂಗ್ ಪ್ರಾಸೆಸ್, ಥಿಂಕಿಂಗ್ ಪವರ್ ಎಲ್ಲಿಂದ ಶುರುವಾಗ್ತದೆ? ಒಂದು ಡೆಡ್ ಬಾಡಿ ಇದೆ, ಅದರಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ಥಿಂಕಿಂಗ್ ಇಲ್ಲ, ಇಂಟೆಲೆಕ್ಚುಯಲ್ ಪವರ್ ಇಲ್ಲ, ಅಥವಾ ಯಾವುದೇ ಸಂಸ್ಕಾರ ಫೀಲಿಂಗ್ಸನ್ನು ಎಕ್ಸಿಬಿಟ್ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಕಣ್ಣಿಂದ ನೋಡುವ, ಮಾತನಾಡುವಂಥ, ಕೇಳುವಂಥ ಶಕ್ತಿ ಯಾವುದಿದೆ? ಈ ದೇಹದ ಮೂಲಕ ನಡೆಸುವಂಥ ಶಕ್ತಿ. ಇಟ್ ಈಸ್ ದ ಸ್ಪಿರಿಚುವಲ್ ಪವರ್, ಸ್ಪಿರಿಟ್ ಪವರ್ ಅಂತ ಹೇಳ್ಬೋದು, ಸೋಲ್. ನಮ್ಮ ದೇಹವನ್ನು ನಿಯಂತ್ರಿಸುವಂಥ ಶಕ್ತಿ ಆತ್ಮಶಕ್ತಿ. ಹಣೆಯ ನಡುವೆ ಹೈಪೋಥಾಲಮಸ್ ಎನ್ನುವಂತಹ ನಮ್ಮ ಬ್ರೈನ್ನ ಒಂದು ಭಾಗದಲ್ಲಿ ಒಂದು ಕ್ಯಾವಿಟಿ ಇದೆ. ಇವತ್ತು ವಿಜ್ಞಾನಿಗಳು ಸಹ ಇದನ್ನು ಸಂಶೋಧನೆ ಮಾಡಿದ್ದಾರೆ. ಈ ದೇಹವನ್ನು ನಿಯಂತ್ರಣ ಮಾಡುವಂಥ ಒಂದು ಇನ್ವಿಸಿಬಲ್ ಪವರ್ ಇದೆ ಅಂತ ಹೇಳಿದ್ದಾರೆ, ಇಮ್ಮಾರ್ಟಲ್ ಪವರ್. ಎಷ್ಟೋ ಅನೇಕ ಸಂಶೋಧನೆಗಳನ್ನು ಮಾಡಿ, ಆವಿಷ್ಕಾರಗಳನ್ನು ಮಾಡಿ, ಕೊನೆಗೆ ಒಂದು ಸಂಶೋಧನೆಯ ಡಿಕ್ಲರೇಷನ್ ಕೊಟ್ಟಿದ್ದಾರೆ.
ದೇಹವನ್ನು ನಿಯಂತ್ರಿಸಬೇಕಾದ್ರೆ ಒಂದು ಇನ್ವಿಸಿಬಲ್ ಪವರ್ ಇದೆ. ಹಾಗಾದರೆ ಸಾಕ್ರೆಟಿಸ್ ಈಸ್ ಎ ವೆರಿ ಫೇಮಸ್ ಫಿಲಾಸಫರ್. ಆದರೆ ಅವ್ರ ಲೈಫ್ ಎಂಡ್ ಆಗಿದ್ದು ಹೇಗೆ ಅಂದರೆ, ಕೆಲವರು ದುಷ್ಕರ್ಮಿಗಳು ಅಥವಾ ಕೆಲವರೆಲ್ಲ ವಿರೋಧಿಗಳು ಅವರನ್ನು ವಿಷ ಕೊಟ್ಟು ಸಾಯಿಸಿದ್ರು. ಓಕೆ, ಅವರು ಅದನ್ನು ಸ್ವೀಕಾರ ಮಾಡಿದರು. ಯಾಕಂದ್ರೆ ಅವರು ಸಾಧನೆಯ ಪಥದಲ್ಲಿ ಭಾಳಷ್ಟು ಮುಂದೆ ಸಾಗಿದ್ರು. ಅದನ್ನು ಸಹಿಸ್ಲಿಕ್ಕಾಗಲಾರ್ದೆ ಕೆಲವರೆಲ್ಲ ವಿರೋಧಿಗಳು ಅವರಿಗೆ ಹಿಂಸೆ ಮಾಡಿ ವಿಷ ಕೊಟ್ಟರು. ಕೊನೆಗೆ ಅವ್ರು ಸಾಯಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದಾರೆ, ಜಗತ್ತಿಗೆ ಒಂದು ಅದ್ಭುತವಾದಂಥ ಒಂದು ಜಗತ್ತಿಗೆ ಒಂದು ಅದ್ಭುತವಾದಂಥ ಸಂದೇಶ ಕೊಟ್ಟವರು. ದಟ್ ಈಸ್ ಸ್ಪಿರಿಚುವಲ್ ಮೆಸೇಜ್. ಇನ್ನೇನು ಪ್ರಾಣ ದೇಹದಿಂದ ಹೋಗ್ತಾ ಇದೆ, ಅವರು ಒಂದು ಮಾತನ್ನು ಹೇಳ್ತಾರೆ, ಮೈ ಹ್ಯಾಂಡ್ಸ್ ಆ್ಯಂಡ್ ಮೈ ಲೆಗ್ಸ್ ಹ್ಯಾವ್ ಬೀನ್ ಡೆಡ್ ಬಟ್ ಐ ಆಮ್ ಅಲೈವ್ ಅಂತ ಹೇಳಿದರು. ನನ್ನ ದೇಹ, ನನ್ನ ಕೈಕಾಲೆಲ್ಲ ಸತ್ತು ಬಿದ್ದುಬಿಡ್ತದೆ, ಈಗ ಎಲ್ಲ ನಾಶ ಆಗಿಬಿಡ್ತದೆ, ಬಟ್ ನಾನು ಜೀವಂತವಾಗಿದ್ದೀನಿ. ಹೂ ಇಸ್ ದಟ್ ಐ? ದಟ್ ಈಸ್ ಸ್ಪಿರಿಚುವಲ್ ಪವರ್. ಮೈ ಹ್ಯಾಂಡ್ಸ್ ಆ್ಯಂಡ್ ಮೈ ಲೆಗ್ಸ್ ಹ್ಯಾಸ್ ಬಿನ್ ಡೆಡ್ ಬಟ್ ಐ ಆಮ್ ಅಲೈವ್. ಅವ್ರು ಹೇಳ್ತಾರೆ, ನನ್ನ ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ, ದೇಹ ಇದು ನಾಶ ಆಗಿಬಿಡ್ತದೆ, ಬಟ್ ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ತಾರೆ. ಹೂ ಇಸ್ ದಟ್ ಐ? ನಾನು ಅಂದರೆ ಯಾರು? ನಾನು ಅನ್ನುವಂಥ ಶಕ್ತಿ ಯಾವುದು? ಇದು ಸ್ಪಿರಿಚುವಲ್ ಮೆಸೇಜ್. ಈ ದೇಹ ನಾನಲ್ಲ, ನಾನು ಅನ್ನುವಂಥ ಶಕ್ತಿಯೇ ಆತ್ಮಶಕ್ತಿ, ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿರುವಂತಹ ಈ ವರ್ಡ್ ಇದು, ಹ್ಯೂಮನ್ ಪ್ಲಸ್ ಬೀಯಿಂಗ್. ಹ್ಯೂಮನ್ ಅನ್ನುವಂಥದ್ದು ಹ್ಯೂಮಸ್ ಎನ್ನುವಂಥ ಲ್ಯಾಟಿನ್ ವರ್ಡಿಂದ ಬಂತು. ಹ್ಯೂಮಸ್ ಮೀನ್ಸ್ ಸಾಯಿಲ್. ಬೀಯಿಂಗ್ ಅಂದರೆ ಸೈಂಟಿಫಿಕ್ ಡಿಕ್ಷನರಿಯಲ್ಲಿ ಅದಕ್ಕೆ ಮೀನಿಂಗ್ ಇದೆ ಲೈಫ್ ಫೋರ್ಸ್, ಲೈಫ್ ಎನರ್ಜಿ, ಅಂದರೆ ಚೇತನವಾದಂಥ ಶಕ್ತಿ. ದೇಹ ನಾಶ ಆಗ್ತದೆ. ಸಾಯಿಲ್ ಮೀನ್ಸ್ ಇದು ಮಣ್ಣಿಂದ ಕಾಯ ಮತ್ತೆ ಮರಳಿ ಮಣ್ಣಿಗೆನೆ. ಆದರೆ ದೇಹದ ಒಳಗಡೆ ಒಂದು ಶಕ್ತಿ ಇದೆ, ಅದು ಬೀಯಿಂಗ್ ಪಾರ್ಟ್. ಸೊ ಆ ಆತ್ಮಶಕ್ತಿ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ ಇದೆ. ಆತ್ಮಶಕ್ತಿ ಹೊರಟೋಯ್ತಂದರೆ ಈ ದೇಹಕ್ಕೆ ಯಾವುದು ಬೆಲೆನೇ ಇಲ್ಲ. ಸೊ ಇನ್ನೊಂದು ವಿಚಾರ, ಎಷ್ಟೋ ಕೆಲವರು ಸಾಧಕರು ಹೇಳ್ತಾರೆ, ಚರ್ಮದ ಚಲುವಿನ ಗೊಂಬೆಯ ನೋಡಬೇಡ, ಗೊಂಬೆಯ ಒಳಗಿನ ಮಾಣಿಕ್ಯ ನೋಡ ಅಂತ ಹೇಳಿ. ಇದೆಲ್ಲ ಎಷ್ಟು ಆತ್ಮಜ್ಞಾನ ಇದೆ. ಚರ್ಮದ ದೇಹ ಅದು ಒಂದು ದಿವಸ ಮಣ್ಣಾಗಿ ಹೋಗ್ತದೆ, ಆದರೆ ಈ ದೇಹದ ಒಳಗಿರುವಂತಹ ಆ ಮಾಣಿಕ್ಯ ಯಾವುದು? ಅದು ಆತ್ಮಶಕ್ತಿ. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಲ್ಲಿ ಸ್ಪೀಚ್ ಮಾಡಬೇಕಾದ್ರೆ ಸ್ಟೇಜಲ್ಲಿ ಎಷ್ಟೋ ಜನ ಕೂತ್ಕೊಂಡಿದ್ರು, ಎಷ್ಟೋ ಗಣ್ಯ ವ್ಯಕ್ತಿಗಳು ಕೂತ್ಕೊಂಡಿದ್ರು. ಒಬ್ಬೊಬ್ಬರು ಸ್ಟೇಜಲ್ಲಿ ತಮ್ಮ ಭಾಷಣ ಶುರು ಮಾಡಬೇಕಾದ್ರೆ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್ ಅಂತ ಒಬ್ಬರು ಸ್ಟಾರ್ಟ್ ಮಾಡಿದರು, ಇನ್ನು ಕೆಲವು ಡಿಯರ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಬಟ್ ಸ್ವಾಮಿ ವಿವೇಕಾನಂದರವರು ಅವರು ತಮ್ಮ ಭಾಷಣ ಶುರು ಮಾಡಬೇಕಾದ್ರೆ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದರು. ಸೊ ಅವ್ರು ನೋಡುವಂಥ ಆ್ಯಟಿಟ್ಯೂಡ್ ಯಾವುದಿತ್ತು? ಅದು ಸ್ಪಿರಿಚುವಲ್ ಆ್ಯಟಿಟ್ಯೂಡ್. ಎಲ್ಲರನ್ನ ಕಂಡಾಗ ಇವ್ರು ನಮ್ಮ ಸಹೋದರ ಸಹೋದರಿ ಅಂತ ಭಾವನೆ ಬರಬೇಕಾದ್ರೆ ಅವರಿಗೆ ಒಂದು ಸತ್ಯ ಗೊತ್ತಿತ್ತು. ಯಾವ ಸತ್ಯ ಅಂದರೆ, ವಿ ಆಲ್ ಆರ್ ಚಿಲ್ಡ್ರನ್ ಆಫ್ ಒನ್ ಗಾಡ್ ಫಾದರ್. ಈ ಒಂದು ಸತ್ಯ ಭಾವನೆ ಇರುವ ಕಾರಣ ಅವರಿಗೆ ಪ್ರತಿಯೊಬ್ಬರನ್ನ ಕಂಡಾಗ ಇವ್ರು ನಮ್ಮ ಸಹೋದರ ಸಹೋದರಿ. ಅದು ಯಾವ ದೃಷ್ಟಿ? ಅದು ಆತ್ಮಿಕ ದೃಷ್ಟಿ, ಅದು ಸ್ಪಿರಿಚುವಲ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಅಮೇರಿಕನ್ಸ್ನ ಮನಸ್ಸಿನ ಮೇಲೆ ಬಹಳ ತೀವ್ರವಾದಂತಹ ಒಂದು ಒಳ್ಳೆ ಪರಿಣಾಮ ಆಯಿತು. ನಮ್ಮ ಹಿರಿಯರು ಹೇಳ್ತಾರೆ, ಇವನಾರಿವ ಎನ್ನದಿರು, ಇವ ನಮ್ಮವ ಎಂದು ಹೇಳು. ಪ್ರತಿಯೊಬ್ಬರನ್ನ ಕಂಡಾಗ ಇವ್ರು ನಮ್ಮವರು ಅಂತ ಭಾವನೆ ಬರಬೇಕಾದ್ರೆ ಅದಕ್ಕೆ ಹೇಳಿದಾರಲ್ಲ, ವಸುದೈವ ಕುಟುಂಬಕಂ, ವಿಶ್ವವೇ ನಮ್ಮ ಪರಿವಾರ ಅಂತ ಹೇಳಬೇಕಾದ್ರೆ ಈ ವಿಶ್ವ ಎನ್ನುವಂತಹ ಪರಿವಾರಕ್ಕೆ ಒಬ್ಬರು ಮುಖ್ಯಸ್ಥರು ಬೇಕೇ ಬೇಕಲ್ಲ. ದಟ್ ಈಸ್ ದ ಹೈಯೆಸ್ಟ್ ಅಥಾರಿಟಿ, ಸುಪ್ರೀಂ ಪವರ್. ಯಾವಾಗ ಒಂದು ಸತ್ಯವನ್ನು ನಾವು ಅರ್ಥೈಸ್ಕೊಳ್ತೀವೋ, ಯಾವ ಸತ್ಯ ಅಂದರೆ ಜಗತ್ತಿನ ಎಲ್ಲ ಕೋಟಿ ಕೋಟಿ ಮನುಷ್ಯಾತ್ಮರಿಗೆ ಪರಮಾತ್ಮ ಸುಪ್ರೀಂ ಫಾದರ್, ಪರಂಪಿತ ಒಬ್ಬರೇ ಅನ್ನುವಂತಹ ಸತ್ಯ ಜಗತ್ತು ಒಪ್ಪಲೇಬೇಕು. ಈ ಸತ್ಯತೆಗೆ ಎಲ್ಲಿವರೆಗೂ ಜಗತ್ತು ತಲೆ ಬಾಗುವುದಿಲ್ವೋ ಅಲ್ಲಿಯವರೆಗೂ ರಾಷ್ಟ್ರೀಯ ಭಾವೈಕ್ಯತೆ, ಒಂದು ಏಕತೆ, ಒಂದು ಸದ್ಭಾವನೆ ಒಡಮೂಡಲಿಕ್ಕೆ ಸಾಧ್ಯತೆ ಇಲ್ಲ. ವಿಶ್ವ ಭ್ರಾತೃತ್ವ ಸಂಬಂಧ ಬರಬೇಕಾದ್ರೆ, ಯೂನಿವರ್ಸಲ್ ಬ್ರದರ್ಹುಡ್ ಬರಬೇಕಾದ್ರೆ ವಿಶ್ವ ಪಿತೃತ್ವ ಸಂಬಂಧನೂ ಸಹ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಈ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಕೋಮು ಸೌಹಾರ್ದತೆ, ಇನ್ನು ಸದ್ಭಾವನೆ, ಏಕತೆ, ವಿಶ್ವ ಭ್ರಾತೃತ್ವ ಇವೆಲ್ಲ ಭಾಷಣಕ್ಕೆ ಭೂಷಣ ಆಗ್ತದೆ ಅಷ್ಟೇ. ಹಾಗಾಗಿ ಆಧ್ಯಾತ್ಮ ಶಕ್ತಿಯಲ್ಲಿ ನಾವು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಇಷ್ಟೇ. ಆಧ್ಯಾತ್ಮ ವಿದ್ಯೆಯಲ್ಲಿ 4 ಸಬ್ಜೆಕ್ಟ್ ಬರ್ತದೆ.
ಒಂದನೇದು ಆತ್ಮಜ್ಞಾನದ ಮೌಲ್ಯ ಶಿಕ್ಷಣ, ಎರಡನೇದು ಪರಮಾತ್ಮ ಜ್ಞಾನದ ಮೌಲ್ಯ ಶಿಕ್ಷಣ, ಮೂರನೇದು ಯೋಗಶಾಸ್ತ್ರ, ನಾಲ್ಕನೇದು ಮಾನವೀಯ ಮೌಲ್ಯಗಳು. ಜಗತ್ತಿನಲ್ಲಿ ಭೌತಿಕ ವಿದ್ಯೆ ಅನೇಕ ಇವೆ, ಆದರೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ, ಆಧ್ಯಾತ್ಮಿಕ ಶಿಕ್ಷಣ. ಆಧ್ಯಾತ್ಮಿಕ ಶಿಕ್ಷಣ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಂತೆ ಎಷ್ಟೋ ಬರುವಂಥ ಸಮಸ್ಯೆಗಳು, ಎಷ್ಟೋ ಬರುವಂತಹ ಪರಿಸ್ಥಿತಿಗಳನ್ನು ನಾವು ಬಹಳ ಈಸಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಆತ್ಮಜ್ಞಾನ, ಸೆಲ್ಫ್ ರಿಯಲೈಸೇಷನ್, ಇಟ್ ಲೀಡ್ಸ್ ಟು ನೆಕ್ಸ್ಟ್ ಗಾಡ್ ರಿಯಲೈಸೇಷನ್. ಬಟ್ ವೆರಿ ಇಂಪಾರ್ಟೆಂಟ್, ಫಸ್ಟ್ ನಮಗೆ ಬೇಕಾಗಿರೋದೇ ಸೆಲ್ಫ್ ರಿಯಲೈಸೇಷನ್. ಯಾವಾಗ ನನ್ನ ಸ್ವಯಂನ ನಾನು ಅವಲೋಕನ ಮಾಡ್ಕೊಳ್ತಾ ಹೋಗ್ತೀನೋ, ಸೆಲ್ಫನ್ನು ರಿಯಲೈಸ್ ಮಾಡ್ಕೊಳ್ತಾ ಹೋಗ್ತೀನೋ, ಆವಾಗ ನಮಗೆ ಸರಿ ತಪ್ಪಿನ ನಿರ್ಣಯ ಗೊತ್ತಾಗ್ತದೆ, ಬೇರೆಯವ್ರ ಜೊತೆ ಹೆಂಗೆ ವ್ಯವಹರಿಸಬೇಕನ್ನುವಂತಹ ವಿಧಿ ಗೊತ್ತಾಗ್ತದೆ, ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್. ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನ ಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂಥ ಶಕ್ತಿ ನಮಗೆ ಸ್ಪಿರಿಚುವಾಲಿಟಿಯಿಂದ ಬರ್ತದೆ. ಮತ್ತು ಇನ್ನೊಂದು ಸ್ಪಿರಿಚುವಲ್ ಪವರ್ ಅಂದರೆ ಮುಂಬರುವಂಥ ಸಮಸ್ಯೆಗಳು ಮೊದಲೇ ನಮಗೆ ಸೂಚನೆ ಗೊತ್ತಾಗ್ಬಿಡ್ತದೆ, ಅದನ್ನು ಎದುರಿಸುವಂತಹ ಯುಕ್ತಿನೂ ಸಹ ನಮಗೆ ಗೊತ್ತಾಗ್ತದೆ. ದಟ್ ಈಸ್ ದ ಪವರ್ ಆಫ್ ಸ್ಪಿರಿಚುವಾಲಿಟಿ. ಸೊ ಅದಕ್ಕಾಗಿ ಬನ್ನಿ ಅಭ್ಯಾಸ ಮಾಡೋಣ. ಕೆಲವು ಕ್ಷಣ ಕಾಲ ಈ ಭೌತಿಕ ಜಗತ್ತಿನಿಂದ ಭಿನ್ನರಾಗಿ ಆಧ್ಯಾತ್ಮ ಲೋಕದ ಅದ್ಭುತವಾದಂಥ ಶಕ್ತಿಯ ಅನುಭೂತಿಯನ್ನು ಮಾಡೋಣ. ಆತ್ಮಾನುಭೂತಿಯನ್ನು ನಾವು ಮಾಡಿಕೊಂಡಾಗ ನಮ್ಮ ಅಂತರಂಗದ ಶ್ರೇಷ್ಠವಾದಂತಹ ಗುಣಗಳು, ಆಂತರಿಕ ಇನ್ನೇಟ್ ಕ್ವಾಲಿಟೀಸ್, ಸ್ವಧರ್ಮಗಳು, ಆತ್ಮಿಕ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳೋಣ. ಈಗ ಒಂದೆರಡು ನಿಮಿಷ ತಮ್ಮ ಮನಸ್ಸಿನ ಸ್ಥಿತಿಯನ್ನು ಶಾಂತಗೊಳಿಸಿ, ಜೊತೆಗೆ ಈ ಶರೀರಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡಿ. ನೇರವಾಗಿ ಕುಳಿತುಕೊಳ್ಳಿ. ಬಹಳ ಅಮೂಲ್ಯವಾದಂತಹ ಕರ್ಮ ಸಾಧನ ಈ ಶರೀರ. ಕಾಲ ತುದಿಯಿಂದ ತಲೆಯ ಭಾಗದವರೆಗೂ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಕೊಡಿ. ಮನಸ್ಸು ಪ್ರಶಾಂತವಾಗಿರಲಿ. ತನವು ಶೀತಲ, ಶಾಂತ. ಮನಸ್ಸಿನಲ್ಲಿ ಅನ್ಯ ಯಾವ ವಿಚಾರಗಳಿಗೂ ಪ್ರವೇಶ ಬೇಡ. ಜಸ್ಟ್ ರಿಲ್ಯಾಕ್ಸ್. ಹೇಗೆ ದೇಹ ಸಂಪೂರ್ಣ ಶಾಂತವಾಗಿದೆ, ಅದೇ ರೀತಿ ಮನಸ್ಸು ಪ್ರಶಾಂತ. ಶಾಂತಿ ಶಾಂತಿ. ಈ ಅಮೂಲ್ಯವಾದಂತಹ ಈ ದೇಹವನ್ನು ನಿಯಂತ್ರಿಸುವಂಥ ಶಕ್ತಿ, ನಾನೊಂದು ಆತ್ಮಜ್ಯೋತಿ. ತಮ್ಮ ಏಕಾಗ್ರತೆ ಹಣೆಯ ಮಧ್ಯದಲ್ಲಿರಲಿ. Experience the peace of mind. ಶಾಂತಿ ಶಾಂತಿ. ಹಗುರತೆ ಹಗುರತೆ. ಹಣೆಯ ನಡುವೆ ಪ್ರಕಾಶಮಯವಾಗಿ ಹೊಳೆಯುವ ಚೈತನ್ಯ ಜ್ಯೋತಿ ನಾನು. ಪಾಯಿಂಟ್ ಆಫ್ ಲೈಟ್, ಇಮ್ಮಾರ್ಟಲ್ ಪವರ್. I am peaceful soul. Experience. ನಾನು ಶಾಂತಮಯ ಆತ್ಮಜ್ಯೋತಿ. ತಮ್ಮ ನಿಜ ಸಂಸ್ಕಾರವನ್ನು ಜಾಗೃತಗೊಳಿಸಿ ಸಂಕಲ್ಪ ಮಾಡಿ, ನಾನು ಶಾಂತಿಯ ಸ್ವರೂಪ. ಶಾಂತಿಯೇ ನನ್ನ ಸತ್ಯ ಗುಣ. ರಿಲ್ಯಾಕ್ಸ್.
ಫಿಸಿಕಲಿ, ಮೆಂಟಲಿ ಕಂಪ್ಲೀಟ್ ರಿಲ್ಯಾಕ್ಸ್. ಈ ಸ್ಥಿತಿಯಲ್ಲಿ ಒಮ್ಮೆ ತಮ್ಮನ್ನು ತಾವು ನೋಡಿಕೊಳ್ಳಿ. ಆತ್ಮಿಕ ಶಾಂತಿಯ ಶಕ್ತಿಯ ವೈಬ್ರೇಷನ್ಸ್, ಆ ಸೂಕ್ಷ್ಮ ಅಲೆಗಳು ಈ ದೇಹದ ತುಂಬ ಮೂಲೆ ಮೂಲೆಗೂ ಹರಡುತ್ತಾ ಇದೆ. ನನ್ನ ಸುತ್ತಮುತ್ತಲೂ ಶಾಂತಿಯ ಪ್ರಕಂಪನ ಹರಡಿದೆ. ಈ ರೀತಿಯಾಗಿ ನಮ್ಮ ಸೆಲ್ಫನ್ನು ಕೆಲವು ಕ್ಷಣ ಕಾಲ ರಿಲ್ಯಾಕ್ಸ್ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡುವ ಸಹಜವಾದ ವಿಧಿಯು ಮೆಡಿಟೇಷನ್. ಸೊ ಹಾಗಾಗಿ ನಮ್ಮ ದಿನಚರಿಯ 24 ಗಂಟೆಯಲ್ಲಿ ಯಾವಾಗ ನಾವು ಸಮಯ ಸಿಗ್ತದೋ ಮಧ್ಯೆ ಮಧ್ಯದಲ್ಲಿ ಇದನ್ನು ಜಸ್ಟ್ 1 ನಿಮಿಷ ಕೆಲಸ ಕಾರ್ಯ ಮಾಡಿ, ಕಮ್ ಬ್ಯಾಕ್ ಟು ಸೆಲ್ಫ್, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ದೆನ್ ಅಗೇನ್ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಸೊ ಬಾರಿ 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 ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗ್ತದೆ. ಡಾಕ್ಟರ್ಸ್ ಒಂದು ಮಾತು ಹೇಳ್ತಾರೆ, 1 ಗಂಟೆಗೆ 1 ಲೋಟ ನೀರು ಕುಡಿಬೇಕು. ದಿಸ್ ಈಸ್ ಫಾರ್ ಫಿಸಿಕಲ್ ಹೆಲ್ತ್. ಸೊ ಮಾನಸಿಕವಾಗಿಯೂ ನಾವು ಆರೋಗ್ಯವಂತರಾಗಬೇಕಲ್ಲ. ವಿ ನೋ ಹೌ ಟು ಬಿಕಮ್ ಫಿಸಿಕಲಿ ಹೆಲ್ದಿ, ಬಟ್ ನೆಕ್ಸ್ಟ್ ಸ್ಟೆಪ್ ನಾವು ಹೋಗಬೇಕಾಗಿದೆ, ಐ ಶುಡ್ ಬಿಕಮ್ ಮೆಂಟಲಿ ಹೆಲ್ದಿ. ಸೊ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗಿರಬೇಕಾದ್ರೆ ಈ ಸಿಂಪಲ್ ಮೆಡಿಟೇಷನ್ನ ಮೆಥಡನ್ನು ಪ್ರಾಕ್ಟೀಸ್ ಮಾಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರೊಸೀಜರ್ ಇದೆ, ಫಂಡಮೆಂಟಲ್ ಕೋರ್ಸ್ ಇರ್ತದೆ. ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎವ್ರಿ ಡೇ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮೆಡಿಟೇಷನ್ ಕ್ಲಾಸಸ್ ಇರ್ತದೆ. ಅಟೆಂಡ್ ಮಾಡಿ, ಇದರ ಆಳವಾದಂತಹ ಅನುಭೂತಿಯನ್ನು ಮಾಡಿ ಜೀವನದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ಅಥವಾ ಸಫಲತಾಪೂರ್ವಕವಾಗಿ ನಾವು ಜೀವನವನ್ನು ನಡೆಸೋಣ. ಸುಖಿ ಜೀವನವನ್ನು, ಆನಂದಕರ ಜೀವನವನ್ನು ನಡೆಸುತ್ತಾ ಇನ್ನಷ್ಟು ಸಫಲತಾಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇವೆ. ಓಂ ಶಾಂತಿ.